ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಏನು ಗೊತ್ತಾ ಫ್ರೆಂಡ್ಸ್, ಒಂದು ಸಲ ನಮ್ಮ ಮೇಲಿ ಮನೆಯವರು ಸ್ವಲ್ಪ ಪಲ್ಯ ತಂದು ಕೊಟ್ಟರು. ಏನಿದು ಅಂತ ನಾನು ಕೇಳಿದೆ. ಅವರು ಅದಕ್ಕಿದ್ದು ಜಿಂಗ ಆಲೂ ಪೋಸ್ತು ಅಂತ ಅಂದರು. ಏನಿದು ಏನೇನೋ ಹೆಸರು ಹೇಳ್ತಾರಲ್ಲ ಅಂದ್ಕೊಂಡು ಸುಮ್ಮನಾದೆ. ತಿನ್ನಬೇಕಾದ್ರೆ ಇದ್ರ ಟೇಸ್ಟ್ ನೋಡಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಹೇಗೆ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರ ರೆಸಿಪಿನ ಶೇರ್ ಮಾಡಿದರು. ಅವರು ನನಗೆ ಶೇರ್ ಮಾಡಿದರು, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಇವರು ಆ್ಯಕ್ಚುಲಿ ವೆಸ್ಟ್ ಬಂಗಾಲವರು. ವೆಸ್ಟ್ ಬಂಗಾಲಲ್ಲಿ ಇದು ತುಂಬ ಟ್ರೆಡಿಷ್ನಲ್ ಫುಡ್ಡಲ್ಲಿ ಇದು ಕೂಡ ಒಂದು. ಇದನ್ನು ಸಿಂಪಲಾಗಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಬ್ಲ್ಯಾಕ್ ಜೀರಾ, ಒಂದು ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಆಲೂಗಡ್ಡೆನ 4 ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ವೆಸ್ಟ್ ಬಂಗಾಲವ್ರು ತುಂಬ ಅಂದರೆ ತುಂಬ ಆಲೂಗಡ್ಡೆ ತಿಂತಾರೆ. ಈವನ್ ನಾನ್ ವೆಜ್ ಏನೇ ಮಾಡಿದ್ರೂ ಅದರಲ್ಲೂ ಆಲೂಗಡ್ಡೆ ಹಾಕಿ ಮಾಡಿರ್ತಾರೆ. ನಾವು BSF ಕ್ಯಾಂಪಸ್ಸಲ್ಲಿ ಇರೋದ್ರಿಂದ ನಮಗೆ ಎಲ್ಲ ಸ್ಟೇಟವರು ಒಂದೇ ಜಾಗದಲ್ಲಿ ಸಿಗ್ತಾರೆ. ಆ್ಯಂಡ್ ಅವರ ಟ್ರೆಡಿಷ್ನಲ್ ಫುಡ್ ಆಗಿರ್ಬೋದು, ಟ್ರೆಡಿಷ್ನಲ್ ಡ್ರೆಸ್ಗಳಾಗಿರ್ಬೋದು. ನನ್ನ ಲೈಫಲ್ಲಿ ನಾನು ಎಲ್ಲ ಸ್ಟೇಟವ್ರನ್ನ ಒಂದೇ ಜಾಗದಲ್ಲಿ ನೋಡಿದ್ದು ಅಂತ ಹೇಳಿದರೆ ಅದು ಇಲ್ಲೇ. 50% ಆಲೂಗಡ್ಡೆ ಬೆಂದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಅಷ್ಟೇ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಆದಮೇಲೆ ಇದನ್ನು ತೆಗೆದ್ಮೇಲೆ ಒಂದು 70% ಆಲೂಗಡ್ಡೆ ಬೆಂದಿರುತ್ತೆ ಮತ್ತು ಹೀರೆಕಾಯಿನೂ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನೋಡಿ, ಇವಾಗ ಒಂದು 70% ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಗಸಗಸೆ ಮತ್ತು ಗ್ರೀನ್ ಚಿಲ್ಲಿ ಇದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಅದನ್ನು ತೊಳೆದು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಇಷ್ಟೇ ನೀರು ಹಾಕೋದು, ಜಾಸ್ತಿ ಏನು ಹಾಕೋದೇನು ಅವಶ್ಯಕತೆ ಇಲ್ಲ. ಇದನ್ನು ಒಂದು 10 ಮಿನಿಟ್ಸು ಮುಚ್ಚಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಒಂದು ಬೌಲಿಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಟ್ರಸ್ಟ್ ಮಿ ಗೈಸ್, ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಅಂದರೆ ಯಾವ ಮಸಾಲ ಇಲ್ಲ, ಏನಿಲ್ಲ, ಅಷ್ಟು ಸಿಂಪಲಾಗಿ ಎಷ್ಟು ಟೇಸ್ಟಿಯಾಗಿತ್ತು ಅಂತ ನಿಮಗೇನಾದರೂ ಗೊತ್ತಾಗಬೇಕಂದ್ರೆ ನೀವು ಇದನ್ನು ಟ್ರೈ ಮಾಡಿ. ಇದ್ರ ಹೆಸರೇನು ಹೇಳಿ? ಜಿಂಗ ಆಲೂ ಪೋಸ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.